ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬ್ಬು ಸ್ಪಾಟ್ ಟು ಪಾಯಿಂಟ್ ಸೀರೀಸ್. ಇವತ್ತು ನಾವು ಫೈರ್ ನಂಬರ್ ಬಗ್ಗೆ ಮಾತಾಡೋಣ. ಫೈರ್ ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ರಿಟೈರ್ ಅರ್ಲಿ. ಇದೊಂದು US ಸ್ಟಾರ್ಟ್ ಆಗಿದ್ದ ಕಾನ್ಸೆಪ್ಟು 1990s. ಈ ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲಸಕ್ಕೆ ಸೇರಿದಾಗಲಿಂದ ಅಬೌಟ್ 70% ಇನ್ವೆಸ್ಟ್ ಮಾಡೋದು. ಇನ್ವೆಸ್ಟ್ ಮಾಡಿ ಆ ಇನ್ವೆಸ್ಟ್ಮೆಂಟಿಂದ ಒಂದು ಕಾರ್ಪಸ್ನ ಕ್ರಿಯೇಟ್ ಮಾಡೋದು. ಆ ಕಾರ್ಪಸ್ ಎಲ್ಲಿವರೆಗೂ ಅಂತಂದರೆ, ನಮ್ಮ ಇಯರ್ಲಿ ಎಕ್ಸ್ಪೆನ್ಸಿಂದ 25 ಟೈಮ್ಸ್ ಕಾರ್ಪಸ್ ಕ್ರಿಯೇಟ್ ಆಗಿದ ತಕ್ಷಣ ರಿಟೈರ್ ಆಗೋದು ಅಂತ. ಈಗ ಇಯರ್ಲಿ ಎಕ್ಸ್ಪೆನ್ಸು US ಒಂದು $40,000 ಇತ್ತು ಅಂತಂದರೆ ಇಂಟು 25 ಟೈಮ್ಸ್ ಅಂದರೆ 1 million ಆಗಿದ ತಕ್ಷಣ ರಿಟೈರ್ ಆಗೋದು. ಬಟ್ ಇಲ್ಲಿ ಇರೋದಕ್ಕೆ ಒಂದು ಮನೆ ಇರಬೇಕು, ಆ ಮನೆ ಫುಲ್ಲಿ ಪೇಡಪ್ ಆಗಿರಬೇಕು, ಅಂದರೆ ನೋ EMI ಹೌಸ್ ಇರಬೇಕು. ಆಮೇಲೆ ಈ 1 million ಏನು ಮಾಡ್ತಾರೆ, ಆ 1 million ಎವ್ರಿ ಇಯರ್ 4% ಡ್ರಾ ಮಾಡೋದು, ಅದರಲ್ಲಿ ಲಿವಿಂಗ್ ಮಾಡೋದು. ಬಟ್ ರಿಟೈರ್ ಅಂತಂದರೆ ನಾವು ಕೆಲಸ ಬಿಟ್ಟು ಏನೂ ಮಾಡದೆ ಕೂತ್ಕೊಳೋದು ಅಂತಲ್ಲ. ನೀವು ಕೆಲಸ ಬಿಟ್ಟು ನಿಮ್ಗೆ ಏನು ಪ್ಯಾಷನ್ ಇದೆಯೋ, ಅಂದರೆ ನಿಮಗೇನೋ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಫಾರ್ಮಿಂಗ್ ಮಾಡ್ಬೋದು. ನಿಮ್ಮ ಟೀಚಿಂಗಲ್ಲಿದೆ, ಟೀಚಿಂಗಲ್ಲಿ ಮಾಡ್ಬೋದು, ಅದರಲ್ಲಿ ಇನ್ಕಮು ಬರ್ಬೋದು. ಅಥವಾ ನಾನು ಏನೂ ಬೇಡ, ನನಗೆ ಸೋಷಲ್ ಸರ್ವಿಸ್ ಮಾಡ್ತೀನಿ ಅಂದರೆ ದಟ್ ಈಸ್ ಆಲ್ಸೋ ಓಕೆ. ಬಟ್ 1 million 4% ತೊಗೊಳೋದು, ಆ 40,000 ಎವ್ರಿ ಇಯರ್ ಲಿವಿಂಗ್ ಇರೋದು ಅಂತ. ಬಟ್ ಈ ಕಾನ್ಸೆಪ್ಟಲ್ಲಿ ನಮ್ಮ ಲೈಫ್ ಸ್ಟೈಲ್ ಶುಡ್ ರಿಮೇನ್ ಸೇಮ್ ಫಾರ್ ಎವರ್. ನಾವು ವಿ ಕೆನಾಟ್ ಚೇಂಜ್ ಸಡನ್ಲಿ, ಈ ಕಾರ್ ಬೇಕು ನನಗೆ ಅಥವಾ ಇನ್ನೊಂದೇನೋ ಬೇಕು, ಆ ರೀತಿ ಅಲ್ಲ. ಏನು ನಾವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ ಥ್ರೂಔಟ್ ಅವ್ರ ಲೈಫ್, ನಾವು ಇದೇ ರೀತಿ ಇರ್ತೀವಿ ಅಂತಂದರೆ ಈ ಫೈರ್ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಬಟ್ ಇದೇ ಕಾನ್ಸೆಪ್ಟನ್ನ ನಾವು ಇಂಡಿಯನ್ ಕಾಂಟೆಕ್ಸ್ಟ್ಗೆ ಯೂಸ್ ಮಾಡಿದಾಗ ಹೇಗಾಗತ್ತೆ ಅಂತ ನೋಡೋಣ. ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಏನಾಗುತ್ತೆ, ಅಲಾಂಗ್ ವಿತ್ ದಿಸ್ ಹೌಸ್ ಎಷ್ಟಾದರೂ ಚಿಕ್ಕದಿರ್ಬೋದು ಅಥವಾ ಎಷ್ಟಾದರೂ ದೊಡ್ಡದಿರ್ಬೋದು, ಅದರದ್ದು ವ್ಯಾಲ್ಯೂ ಸಪ್ರೇಟು. ಅದರದಲ್ಲಿ ನಾವು ಈ ಕಾರ್ಪಸಲ್ಲಿ ಇನ್ಕ್ಲೂಡ್ ಮಾಡಬಾರ್ದು. ಈ ಹೌಸಲ್ಲಿ 1 BHK 2 BHK 3 BHK ಏನಿದ್ದೀರೋ ನೀವು ಅದೇ ಮನೆಯಲ್ಲಿ ಅಥವಾ ಅದೇ ಥರ ಮನೆಯಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಈ ಕಾನ್ಸೆಪ್ಟು. ಇದರಲ್ಲಿ ನಿಮಗೆ EMI ಇರಬಾರ್ದು, ಅಂದರೆ ಫುಲ್ಲಿ ಪೇಡಪ್ ಹೌಸ್ ಆಗಿರಬೇಕು. ಅದ್ರ ಜೊತೆಗೆ ನಾವು ಮಕ್ಕಳ ಎಜುಕೇಷನ್ಗೆ ಸಪ್ರೇಟ್ ಫಂಡ್ಸ್ ಇಡಬೇಕು. ಯಾಕೆಂದರೆ ಇಲ್ಲಿ ಮಕ್ಕಳ ಎಜುಕೇಷನ್ಸ್ಗೆ ನಾವು ಹೈಯರ್ ಸ್ಟಡೀಸ್ಗೂ ಕಳಿಸ್ಬೋದು, ಅಥವಾ ಇಲ್ಲಿ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ನಾವು ಫಂಡ್ ಮಾಡಬೇಕಾಗತ್ತೆ. ಅದರಿಂದ ಎಜುಕೇಷನ್ ಫಂಡ್ನ ಸಪ್ರೇಟ್ ಇರಬೇಕು. ಮತ್ತು ಅದು ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ನಾವು ಸಪ್ರೇಟಾಗಿ ಇನ್ಶೂರೆನ್ಸ್ ಮಾಡಿಸಿರ್ಬೇಕು. ಇದು ಆದಮೇಲೆ ಇಲ್ಲಿ ನಾವು ಒಂದು ನಂಬರ್ನ ನೋಡೋಣ. ಇಲ್ಲಿ 25 ಟೈಮ್ಸ್ ಆಫ್ ಅವರ್ ಇಯರ್ಲಿ ಎಕ್ಸ್ಪೆನ್ಸಸ್ ವರ್ಕ್ ಆಗುತ್ತಾ ಅಂತ ನಾವು ನೋಡಬೇಕು. ಇಲ್ಲಿ 25 ಟೈಮ್ಸ್ ಆಫ್ ಇಯರ್ಲಿ ಎಕ್ಸ್ಪೆನ್ಸ್ ಅಂತಂದರೆ ಇಲ್ಲೂ ವರ್ಕ್ ಆಗುತ್ತೆ. ಬಟ್ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಏನೂ ಬಿಟ್ಟೋಗೋಕ್ಕಾಗಲ್ಲ. ಅದರಲ್ಲಿ ಇವಾಗ ನಮ್ಮದು ಒಂದು ಇಯರ್ಲಿ 12 lakhs ಏನಾದರೂ ಎಕ್ಸ್ಪೆನ್ಸ್ ಇತ್ತು ಅಂತಂದರೆ 25 ಟೈಮ್ಸ್ ಆಫ್ ದಟ್ ಅಂದರೆ 3 crores ನಾವು ಮಾಡಿ, ನಾವು ಅದರಲ್ಲಿ ನಾವು ಇಫ್ ಯು ಆರ್ ಏಬಲ್ ಟು ಡ್ರಾ ಅಬೌಟ್ 4% ಇಯರ್ ಆನ್ ಇಯರ್, ವಿಲ್ ಬಿ ಏಬಲ್ ಟು ಸಸ್ಟೈನ್ ಥ್ರೂಔಟ್ ಅವರ್ ಲೈಫ್. ಬಟ್ ಏನಾಗುತ್ತೆ, ಇದು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅದರಲ್ಲಿ ಏನೂ ಬಿಟ್ಟು ಹೋಗೋಕ್ಕಾಗಲ್ಲ. ಸಪೋಸ್ ನಾವು ನೆಕ್ಸ್ಟ್ ಜನ್ರೇಷನ್ಗೂ ಏನಾದ್ರು ಬಿಟ್ಟು ಹೋಗಬೇಕು ಅಂದಾಗ ವಿಲ್ ಹ್ಯಾವ್ ಟು ಲುಕ್ ಅಟ್ ಎನಿವೇರ್ ಬಿಟ್ವೀನ್ 35 ಟೈಮ್ಸ್ ಟು 50 ಟೈಮ್ಸ್. ಅಂದರೆ 12 lakhsಗೆ 35 ಟೈಮ್ಸ್ ಈಸ್ 4.2 crores. ಸೊ 50 ಟೈಮ್ಸ್ ಈಸ್ 6 crores. ಸೊ 50 ಟೈಮ್ಸ್ ಏನಾದ್ರು ಆಗೋಯ್ತು ಅಂದಾಗ 6 crores ಇತ್ತು ಅಂತಂದರೆ ವಿ ಕ್ಯಾನ್ ಲಿವ್ ಎ ಕಂಫರ್ಟಬಲ್ ಲೈಫ್, ಅಂದರೆ ಪ್ರೊವೈಡೆಡ್ ವಿ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ಸ್. ಸೊ 50 ಟೈಮ್ಸ್ ಇದರಲ್ಲಿ 6 crores 2% ವಿಡ್ರಾ ಮಾಡಿ ಇಯರ್ ಆನ್ ಇಯರ್ ವಿ ಕ್ಯಾನ್ ಆ್ಯಕ್ಚುಲಿ ಲಿವ್. ಅದು ಬಿಟ್ಟು ಆ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡಿ ವಿ ಕ್ಯಾನ್ ಅರ್ನ್ ಅಬೌಟ್ 10-12% ಅಲ್ಲ, ಆವಾಗ ಸಸ್ಟೈನಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಇನ್ಫ್ಲೇಷನ್ನು, ಅಂದರೆ ನಮ್ಮ ಫುಡ್ ಇನ್ಫ್ಲೇಷನ್ನು ಜಾಸ್ತಿ ಆಗ್ತಿರುತ್ತೆ, ಲೈಫ್ ಸ್ಟೈಲ್ ಇನ್ಫ್ಲೇಷನ್ನು ಜಾಸ್ತಿ ಆಗ್ತಿರೋದ್ರಿಂದ ಸೊ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ದಟ್ ಅಂತ. ಥ್ಯಾಂಕ್ ಯು ಸೊ ಮಚ್.